ಬ್ರೇಕಿಂಗ್ ನ್ಯೂಸ್. ಒತ್ತಡದಿಂದ ಅವರಿಗೆ ಟಾರ್ಚರ್ ಮಾಡಿ, ಅವರಿಗೆ ಲಂಚ ಕೇಳಿ, ಅವರಿಗೆ ಮಾನಸಿಕ ಒತ್ತಡ ಮಾಡಿ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋದ ಇದು ಷಡ್ಯಂತ್ರ ಮಾಡಿದಾರ. ಅದರ ಬಗ್ಗೆ ಇಂದು ನಾವು ತಹಶೀಲ್ದಾರ್ ಅವರಿಗೆ, ಮಾನ್ಯ ರಾಜ್ಪಾಲ್ ಅವರಿಗೆ ಇವರ ಮುಖಾಂತರ ಲೆಟರ್ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಎರಡು ಮಾತನಾಡಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಗೃಹ ಸಚಿವರಿದ್ದಾರೆ, ಜಿ ಪರಮೇಶ್ವರ್ ಅವರು ದಲಿತರಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರವರು ಹಿಂದುಳಿದ ವರ್ಗದವರು ಇದ್ದಾರೆ. ಆದರೆ ಕೂಡ ದಲಿತರಿಗೆ ಪದೇ ಪದೇ ಏನಿವರು ಅತ್ಯಾಚಾರ ಮಾಡ್ತಾ ಇದ್ದಾರೆ, ದಲಿತರ ಹೊಟ್ಟೆ ಹೊಡಿತಾ ಇದ್ದಾರೆ. ಇದು ನಮಗೆ ಎಲ್ಲೇ ಏನು ಮಾನವತೆ ದೃಷ್ಟಿಯಿಂದ ಕಂಡು ಬರ್ತಾ ಇದೆ. ಇವರೆಲ್ಲ ಮನುವಾದಿಗಳ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕರ್ನಾಟಕದಲ್ಲಿ ದಲಿತರ ಓಟು ತಗೋತಾ ಇದ್ದಾರೆ, ಆದರೆ ದಲಿತರಿಗೆ ನ್ಯಾಯ ಕೊಡ್ತಾ ಇಲ್ಲ. ದಲಿತ ಆಫೀಸರ್ಗಳಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿ ಏನಂತಂದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಪೊಲೀಸ್ ಹುದ್ದೆಯಲ್ಲಿ PSI ಆಗಿದ್ದು, ಅವರೇನಪ್ಪ ಅಂದ್ರೆ ಇವರಿಗೆ ಪ್ರೊಟೆಕ್ಷನ್ ಕೊಡುವವರು. ಅಂಥವರಿಗೆ ಅವರು ಟಾರ್ಚರ್ ಮಾಡಿ ಮಾನಸಿಕ ಒತ್ತಡದಿಂದ ಅವರನ್ನು ಪದೇ ಪದೇ ಅವ್ರ ಮನೆಗೆ ಹೋಗಿ ಅವರಿಗೆ 30 ಲಕ್ಷ ಕೊಡ್ರಿ ಅಂದ್ರೆ, ಇಲ್ಲಾಂದ್ರೆ ಡ್ಯೂಟಿ ಮೇಲೆ ಇಲ್ಲಿಂದ ಇರ್ಗುಡ್ಬೇಡ ಇಂಥವೆಲ್ಲ ಮಾತಾಡ್ತಾರೆ. ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಬರೋಂಥ ಮಾತಿದೆ. ಇವರು ಸರ್ಕಾರದಲ್ಲಿ ಇಂಥದ್ದು ಒಂದು ಘಟನೆ ಆಗ್ತಾವಂದ್ರೆ ಯಾರ ಮೇಲೆ ವಿಶ್ವಾಸ ಮಾಡಬೇಕು? ಜನರಿಗೆ ಹೆಂಗ್ ನ್ಯಾಯ ಕೊಡ್ತಾರೆ ಇವರು? ಇದೇ ಜನರು ಏನಪ್ಪ ಅಂದ್ರೆ ಓಟ್ ಹಾಕೋರಿಗೆ ಕುಂಡ್ರಿಸ್ಯಾರ. ಆದ್ರೂ ಕೂಡ ಇವತ್ತವರು ಒಂದು ಸೆಕ್ಯೂರಿಟಿ ಕೂಡ ಅಂತ ಪೊಲೀಸ್ ಅಧಿಕಾರಿಗೆ ಮಾನವತೆ ಒತ್ತಡ, ಮಾನಸಿಕ ಒತ್ತಡದಿಂದ ಅವರಿಗೆ ಕೊಲೆ ಆಗೋದು ಏನಪ್ಪ ಅಂತಂದ್ರೆ ಶಿಕ್ಷೆ ಅಂತ ಕೊಡ್ತದ ಅಂತ ಕೆಲಸ ಮಾಡಿದಾರ. ಆ ನೀಚ MLA ಆಗೋರ ಮಗನಿಗೆ ಕೆಲವೇ ಟೈಮ್ ಕ್ಷಣದಲ್ಲಿ ಅವನಿಗೆ ಏನಪ್ಪ ಅಂತಂದ್ರೆ ಬಂಧಿಸಬೇಕು. ಒಂದು ವೇಳೆ ಬಂಧಿಸೋದಿಲ್ಲ ಅಂದ್ರೆ ನಾವು ಬಸವ ಕಲ್ಯಾಣದಲ್ಲಿ ಮುಂದೆ ಬರೋ ದಿನದಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ನಾವು ಬಯಸುತ್ತೇವೆ. ಎಲ್ಲರಿಗೂ ಜೈ ಭೀಮ್, ಜೈ ಸಂವಿಧಾನ. ಇವರಿಗೆ ಧನ್ಯವಾದ.